ಸಿ ಮೈಸೂರು ವಾಹಿನಿ ಅರ್ಪಿಸುವ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಶೇಷ ಸಂಚಿಕೆಯಲ್ಲಿ ಜೆಜೆ ಹೆಲ್ತ್ ಕೇರ್ ಅಂಡ್ ಸೊಲ್ಯೂಷನ್ಸ್ ನ ಮೆಡಿಕಲ್ ಆಫೀಸರ್ ಆದಂತಹ ಡಾಕ್ಟರ್ ಆನಂದ್ ನಮ್ಮೊಟ್ಟಿಗಿದ್ದಾರೆ. ಮತ್ತಿಗೆ ತಡ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜೆಜೆ ಹೆಲ್ತ್ ಕೇರ್ ಸೊಲ್ಯೂಷನ್ಸ್ ವಯೋವೃದ್ಧರ ಆರೈಕೆ ಕೇಂದ್ರ. ವೃದ್ಧರು ಮತ್ತು ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳನ್ನು ಮನೆಯ ವಾತಾವರಣದಂತೆ ಪ್ರೀತಿಯಿಂದ ಆರೈಕೆ ಮತ್ತು ಸೇವಾ ಮನೋಭಾವದಿಂದ ನೋಡಿಕೊಳ್ಳಲಾಗುತ್ತದೆ. ನುರಿತ ತಜ್ಞ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುವುದು. ದಿನದ 24 ಗಂಟೆಗಳು ನರ್ಸಿಂಗ್ ಸೇವೆ, ಲ್ಯಾಬ್ ಫೆಸಿಲಿಟಿ, ಫಿಸಿಯೋಥೆರಪಿ, ಡಯಟಿಷಿಯನ್, ಆಕ್ಸಿಜನ್, ಫಾರ್ಮಸಿ, ಶುಚಿಯಾದ ಊಟದ ವ್ಯವಸ್ಥೆ ಮತ್ತು ಸುಸಜ್ಜಿತ ಕೊಠಡಿಗಳನ್ನು ಒಳಗೊಂಡಿದೆ. ಇದಲ್ಲದೆ ಯೋಗ, ವ್ಯಾಯಾಮ, ಆಟೋಟ ಚಟುವಟಿಕೆಗಳು, ವಿಶೇಷವಾಗಿ ಎಲ್ಲ ಭಾರತೀಯ ಹಬ್ಬಗಳನ್ನು ಆಚರಿಸಲಾಗುವುದು. ಒಂಟಿತನದಿಂದ ಮುಕ್ತರಾಗಲು ಇಂದೇ ಸಂಪರ್ಕಿಸಿ ಜೆಜೆ ಹೆಲ್ತ್ ಕೇರ್ ಸೊಲ್ಯೂಷನ್ಸ್, ದಟ್ಟಗಳ್ಳಿ 3ನೇ ಹಂತ, ಮೈಸೂರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನೀವು ಎಷ್ಟು ವರ್ಷದಿಂದ ನೀವು ಜೆಜೆ ಹೆಲ್ತ್ ಕೇರ್ ಅಂಡ್ ಸೊಲ್ಯೂಷನ್ಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ? ಹೇಗಿದೆ ಎಕ್ಸ್ಪೀರಿಯನ್ಸ್ ಅದು? ನಾನು ಜೆ ಹೆಲ್ತ್ ಕೇರ್ ಶುರುವಾದಾಗಲಿಂದ ಕೂಡ ಈಗ 3 ವರ್ಷ ಆಯಿತು ಶುರುವಾಗಿ. ಅಲ್ಲಿಂದ ಕೂಡ ನಾನು ಅಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. 3 ವರ್ಷದಿಂದ ಮಾಡ್ತಾ ಇದ್ರೆ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? ಈಗ ನಾನಾ ತರದ ರೋಗಿಗಳನ್ನ ನೋಡ್ತಾ ಇರ್ತೀರಾ. ಈಗ ಒಬ್ಬೊಬ್ರು ಒಂದೊಂದು ರೋಗದಿಂದ ಬಳಲ್ತಾ ಇರ್ತಾರೆ, ಇಲ್ಲ ಒಬ್ಬೊಬ್ರು ಬೆಡ್ ರಿಡನ್ ಆಗಿರ್ತಾರೆ. ಸೊ ಏನೋ ಒಂದು ಆಕ್ಸಿಡೆಂಟ್ ಆಗಿ ಬಂದು ಕೂಡ ಜಾಯ್ನ್ ಆಗಿರ್ತಾರೆ. ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ 3 years? ನಾವು ಬೇರೆ ಕ್ಲಿನಿಕ್ ಅಲ್ಲಿ ಅಥವಾ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ವಿಭಿನ್ನವಾದಂತಹ ಜವಾಬ್ದಾರಿ ಅಂತಾನೆ ಹೇಳ್ಬೋದು. ಸೊ ಇದು ಜೆ ಹೆಲ್ತ್ ಕೇರ್ ಮತ್ತೆ ಏನು ಜೆ ಸೊಲ್ಯೂಷನ್ಸ್ ಇದೆಲ್ಲ, ಇದು ಓಲ್ಡ್ ಏಜ್ ಹೋಮ್ ಕಮ್ ಪ್ಯಾಲಿಯೇಟಿವ್ ಕೇರ್ ಸೆಂಟರ್. ಇದು ಅಂತಂದರೆ ಕೊನೆಯ ಒಂದು ಸಮಯಗಳಲ್ಲಿ ಈಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ, ಅಥವಾ ಆಪ್ರೇಷನ್ ಆಗಿರುತ್ತೆ, ಅಥವಾ ತುಂಬಾ ಕೂಡ ಎಂಡ್ ಸ್ಟೇಜ್ ಅಂತ ಏನು ಹೇಳ್ತೀವಿ, ಅಂದರೆ ಕೊನೆಯ ಒಂದು ಅವರು ಕೆಲವೇ ದಿನಗಳಿರುತ್ತೆ. ಈಗ ಒಂದು ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಅವ್ರದ್ದು ಇನ್ನು ರಿಕವರ್ ಆಗಲ್ಲ, ಅವರು ಅದರಿಂದ ವಾಸಿ ಆಗೋದಿಲ್ಲ ಅನ್ನೋ ಒಂದು ಪೇಷಂಟ್ಗಳು ಅತಿ ಹೆಚ್ಚಾಗಿ ಜೆ ಹೆಲ್ತ್ ಕೇರ್ ಇರ್ತಾರೆ. ಸೊ ಇದಕ್ಕೆ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತೀವಿ. ಸೊ ಈ ತರ ಪೇಷಂಟ್ಗಳನ್ನ ನಾವು ಅಲ್ಲಿ ಸೇರಿಸ್ಕೊಳ್ತೀವಿ. ತುಂಬಾ ಚಾಲೆಂಜಿಂಗ್ ಅಂತ ಅಂದಿದ್ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಇದೆಯಾ? ಕೇಸ್ ಯಾವ್ದಾದ್ರು ಅಟೆಂಡ್ ಮಾಡಿದ್ದೀರಾ ನೀವು ಈ 3 years ಅಲ್ಲಿ? ಹೌದು, ಬಹಳ ಪ್ರತಿಯೊಂದು ಕೇಸು ಕೂಡ ಚಾಲೆಂಜಿಂಗ್ ಜೆ ಹೆಲ್ತ್ ಕೇರ್ ಅಲ್ಲಿ. ಯಾಕೆಂತಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಆ ಪೇಷಂಟ್ ನಾವೇನು ತಗೊಳ್ತೀವಿ ಪೇಷಂಟ್ಸು, ಸಾಮಾನ್ಯವಾಗಿ ಪೇಷಂಟ್ಸ್ಗೆ ಏನಾಗಿರುತ್ತೆ ಅಂತಂದರೆ ತುಂಬನೇ ಒಂದು ಎಂಡ್ ಸ್ಟೇಜ್ ಡಿಸೀಸ್ ಇರುತ್ತೆ. ಈಗ ಆಂಪ್ಯುಟೇಷನ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ, ಅಥವಾ ಸ್ಪೈನಲ್ ಕಾರ್ಡ್ ಇಂಜುರೀಸ್ ಆಗಿರುತ್ತೆ, ಅಥವಾ ತೀರಾ ಸಿವಿಯರ್ ಬೆಡ್ ಸೋರ್ಸ್ ಆಗಿರುತ್ತೆ, ಅಥವಾ ಇನ್ಫೆಕ್ಷನ್ಸ್ ಇರುತ್ತೆ ಕೆಲವು ಪೇಷಂಟ್ಸ್ಗಳಿಗೆ, ಅಥವಾ ಈ ಥರ ಕ್ಯಾನ್ಸರ್ ಕೀಮೊಥೆರಪಿ ಅಥವಾ ರೇಡಿಯೋಥೆರಪಿ ಪೇಷಂಟ್ಸ್ ಇರ್ತಾರೆ. ಸೊ ಮತ್ತು ಕೆಲವೊಂದು ಅಲ್ಝೈಮರ್ಸ್ ಡಿಸೀಸ್ ಅಂತೇನು ಹೇಳ್ತೀವಲ್ಲ, ಸೊ ಆ ಥರ ಈಗೊಂದು ಪೇಷಂಟ್ ಇದೆ, ಸೊ ಅವ್ರಿಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಇದೆ. ಸೊ ಇದು ಪ್ರತಿಯೊಂದು ಕೇಸು ಕೂಡ ತುಂಬಾ ಚಾಲೆಂಜಿಂಗ್ ಕೇಸ್. ಇದು ನಾಟ್ ಓನ್ಲಿ ಈಗ ವಯಸ್ಸಾದವರಿಗೆ ಮಾತ್ರ ಅಲ್ಲ, ಈಗ ಮಿಡಲ್ ಏಜ್, ಈಗ ಅರೌಂಡ್ 25 ಇಂದ 35, 40 ಈ ತರ ಕೇಸಸ್ ಅನ್ನು ನೀವು ತಗೊಳ್ತೀವಿ. ಪೋಸ್ಟ್ ಆಪ್ ಕೇಸ್ಗಳಿಗೆ ಹಾಸ್ಪಿಟಲ್ ಆಪರೇಷನ್ ಆಗಿರುತ್ತೆ, ಮನೆಯಲ್ಲಿ ನಾವು ಅದಕ್ಕೆ ಶುಶ್ರೂಷೆ ಕೊಡೋಕೆ ಆಗಲ್ಲ ಅನ್ನೋ ಪೇಷಂಟ್ಗಳು ಕೂಡ ಬರ್ತಾರೆ. ಓಕೆ, ಎಲ್ಲಾ ತರ ಪೇಷಂಟ್ಸ್ ಗಳು ನೀವು ಆರೈಕೆ ಮಾಡಿ ಸಾಮಾನ್ಯವಾಗಿ ಈ ರೀತಿನೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಮನೆಯಲ್ಲಿ ಅವ್ರಿಗೆ ಆರೈಕೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಪೇಷಂಟ್ಸ್ ಆಗಿರ್ಬೋದು, ಅದು ಮಿಡ್ಲ್ ಏಜ್ ಆಗಿರ್ಬೋದು, ಅಥವಾ ವಯಸ್ಸಾಗಿರೋ ಕೂಡ ಆಗಿರ್ಬೋದು. ಇನ್ನು ಮೋಸ್ಟ್ ಆಫ್ ದಿ ಕೇಸಸ್ ನಮ್ಗೆ ಯಾವ ರೀತಿ ಬರುತ್ತೆ ಅಂತಂದರೆ, ತುಂಬಾ ಅವರು ಆಲ್ರೆಡಿ ಈಗ ಸಕ್ಕರೆ ಕಾಯಿಲೆ ಅಥವಾ ಸ್ಟ್ರೋಕ್ ಆಗಿರುತ್ತೆ, ಮನೆಯಲ್ಲಿ ಆರೈಕೆ ಮಾಡೋಕ್ಕಾಗೋದಿಲ್ಲ, ಮತ್ತು ಅವ್ರನ್ನ ಹಾಸ್ಪಿಟ್ಲಲ್ಲೂ ಅವ್ರನ್ನ ತಗೊಳ್ಳಿ ಅಡ್ಮಿಟ್ ಮಾಡಲ್ಲ. ಅವ್ರಿಗೇನು ಅಲ್ಲಿ ಟ್ರೀಟ್ಮೆಂಟ್ ಹೊಸದಾಗಿ ಕೊಡುವಂಥದ್ದು ಇನ್ ಪೇಷಂಟ್ ಆಗಿ ತಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಅಲ್ಲಿ, ಅಥವಾ ಯಾವುದೇ ಸರ್ಜರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಅಂಥ ಪೇಷಂಟ್ಗಳನ್ನು ನಾವು ಬೆಡ್ ರಿಡನ್ ಪೇಷಂಟ್ಸು, ಸೊ ಅಂಥ ಪೇಷಂಟ್ಗಳನ್ನ ನಾವು ಆರೈಕೆಗೆ ತಗೊಳ್ತೀವಿ. ಓಲ್ಡ್ ಏಜ್ ಅಲ್ಲಿ ವೈದ್ಯರ ಸಲಹೆ ಎಷ್ಟು ಇಂಪಾರ್ಟೆಂಟ್ ಸರ್? ಸೊ ಇಲ್ಲಿ ನಾನು ಬಹಳ ಮುಖ್ಯವಾಗಿ ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ನೀವು ಒಂದು ಜೀವನದ ಒಂದು ಶುರು ಮತ್ತು ಅಂತ್ಯ, ಅಂದರೆ ನಾವು ಈಗ ಹುಟ್ಟಿದ ಮಗುವನ್ನ ಒಂದು 3 ರಿಂದ 4 ವರ್ಷದವರೆಗೂ ಯಾವ ರೀತಿ ನಾವು ಗಮನಿಸ್ತೀವಿ, ಯಾವ ರೀತಿ ಆರೈಕೆ ಬೇಕೋ ಅದೇ ಒಂದು ಫೇಸು ನಮ್ಮ ಜೀವನದ ಕೊನೆಯ ಸ್ಟೇಜಲ್ಲಿ ಕೂಡ ರಿಪೀಟ್ ಆಗುತ್ತೆ. ಸೊ ಇದನ್ನು ಗಮನಿಸಬೇಕು. ಸೊ ಹುಟ್ಟಿದ ಮಗುಗೆ ನಾವು ಯಾವ ರೀತಿ ಆರೈಕೆ ಕೊಡ್ತೀವಿ, ತಾಯಿ ಇರ್ತಾರೆ ಅಥವಾ ತಂದೆ ಇರ್ತಾರೆ ಅಥವಾ ಎಲ್ಲರೂ ಕೂಡ ಮನೆಯಲ್ಲಿ ಇರ್ತಾರೆ. ಸೊ ಅಲ್ಲಿ ನಮಗೇನಾಗುತ್ತೆ, ಮಗುವನ್ನು ನೋಡ್ಕೊಳ್ಳೋದಕ್ಕೆ ಅತ್ಯಂತ ಏನು ಸಮಸ್ಯೆಯನ್ನು ತಾಯಿ ಆಗಲಿ ಅಥವಾ
ತಂದೆ ಆಗಲಿ ಅಥವಾ ಮನೇಲಿ ಯಾರು ಕೂಡ ಇರೋದಿಲ್ಲ. ಯಾಕಂದ್ರೆ ಅದು ಒಂದು ಸಂತೋಷದ ಒಂದು ವಾತಾವರಣ ಇರುತ್ತೆ. ಆ ಮಗುವ ಮುಗ್ಧತೆ ಆಗಿರ್ಬೋದು, ಅದನ್ನ ಎಲ್ಲರೂ ಕೂಡ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ, ಖುಷಿಯಾಗಿರ್ತಾರೆ. ಮತ್ತೆ ಅದು ಎಷ್ಟೇ ಸಮಸ್ಯೆ ಆದ್ರೂ ಕೂಡ ಅದನ್ನ ಎಂಜಾಯ್ ಮಾಡಿಕೊಂಡು ಮಾಡುವಂತಹ ಒಂದು ಪ್ರವೃತ್ತಿ ಎಲ್ಲರಲ್ಲೂ ನಾವು ನೋಡ್ಬೋದು. ಅದೇ ಒಂದು ಸಿಚುವೇಶನ್ ವಯಸ್ಸಾದ ಮೇಲೆ ಕೊನೆಗಾಲದಲ್ಲಿ ಶುರುವಾಗುತ್ತೆ. ಬಟ್ ಆ ಸಮಯದಲ್ಲಿ ಆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಯಾರಿಗೂ ಕೂಡ ಇರೋದಿಲ್ಲ. ಅದು ನಾನು ಟೀಕೆ ಮಾಡ್ತಿಲ್ಲ. ಸೊ ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಅದು ಇರೋದಿಲ್ಲ. ಹಾಗಾಗಿ ಆ ಒಂದು ಸ್ಟೇಜಲ್ಲಿ ಬಹಳ ಕೇರ್ ಅಥವಾ ಶುಶ್ರೂಷೆ ಅಥವಾ ಬೇಕು, ಖಂಡಿತ ಬೇಕು, ಎಲ್ರಿಗೂ ಕೂಡ ಬೇಕು. ಬಟ್ ಸಮಸ್ಯೆ ಏನಾಗುತ್ತೆ ಅಂದರೆ 1 to 1 ಲೈಕ್ ಒಬ್ಬರನ್ನ ನೋಡ್ಕೊಳ್ಳೋಕೆ ಸಾಕಾಗೋದಿಲ್ಲ ಮನೇಲಿ. ಯಾಕಂದರೆ ಅವರ ಆರೈಕೆ ಮಾತ್ರೆ ಕೊಡೋದಾಗಿರ್ಬೋದು, ಅಥವಾ ಅವ್ರಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಅಥವಾ ಏನಾದರೂ ಗಾಯಗಳಾಗಿದ್ದರೆ ಡ್ರೆಸ್ಸಿಂಗ್ ಮಾಡೋದಾಗಿರ್ಬೋದು. ಸೊ ಇದು ಎಲ್ಲರೂ ಕೂಡ ಮಾಡೋದಕ್ಕೆ ಕಷ್ಟ. ಅದರಲ್ಲೂ ಕೂಡ ಬೆಡ್ ರಿಡನ್ ಪೇಷಂಟ್ಗಳಿಗೆ ನಾವು ಆರೈಕೆ ಬಹಳನೇ ಕಷ್ಟ. ಯಾಕಂತಂದರೆ ಅವರು ಹೊರಗಡೆ ಟಾಯ್ಲೆಟ್ಗೆ ಹೋಗೋಕ್ಕಾಗೋದಿಲ್ಲ, ಪ್ಯಾಡ್ಸ್ ಚೇಂಜ್ ಮಾಡಬೇಕಾಗುತ್ತೆ. ಅದು ಬಹಳ ಕಷ್ಟವಾದಂಥ ಕೆಲಸ. ಈಗ ಫ್ರ್ಯಾಕ್ಚರ್ ಆಗಿರುತ್ತೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸ್ಪೈನಲ್ ಫ್ರ್ಯಾಕ್ಚರ್ಸ್ ಆಗಿದೆ ಅಥವಾ ಅದರೊಂದು ಕಾಲಿನ ಮೂಳೆ ಫ್ರ್ಯಾಕ್ಚರ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಅವರು ಕಡಿಮೆ ಅಂದರೆ ಒಂದು 2 ತಿಂಗಳಿಂದ 3 ತಿಂಗಳವರೆಗೂ ಕೂಡ ಅವರು 15 ದಿನದಿಂದ ಹಿಡಿದು 3 ತಿಂಗಳವರೆಗೂ ಕೂಡ ಬೆಡ್ ರಿಟರ್ನ್ ಆಗಿರ್ತಾರೆ. ಸೊ ಅವ್ರಿಗೆ ಪ್ಯಾಡ್ಸ್ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಬೆಡ್ ಪ್ಯಾನ್ ಕೊಡೋದಾಗಿರ್ಬೋದು. ಈಗ ನಾರ್ಮಲ್ ಪೇಷಂಟ್ಸ್ಗೂ ಬೆಡ್ ರಿಡನ್ ಪೇಷಂಟ್ಸ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಸರ್. ಈಗ ನಾರ್ಮಲ್ ಪೇಷಂಟ್ಸ್ನ ಅದೇ ಹೇಗಾದ್ರೂ ಹ್ಯಾಂಡಲ್ ಮಾಡ್ಬೋದು, ಅದೇ ಬೆಡ್ ರಿಡನ್ ಪೇಷಂಟ್ಸ್ನ ಹ್ಯಾಂಡಲ್ ಮಾಡೋದು ತುಂಬಾನೇ ಕಷ್ಟ. ಆ ಥರ ಪೇಷಂಟ್ಸ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಮತ್ತೆ ಅವ್ರಿಗೆ ಯಾವ ಥರ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಸೊ ಬೆಡ್ ರಿಡನ್ ಪೇಷಂಟ್ಸ್ಗಳಲ್ಲಿ ಸಮಸ್ಯೆ ಏನಂತಂದರೆ, ತುಂಬ ಬಹಳ ದಿನಗಳ ಕಾಲ ನಾವು ಬೆಡ್ ರಿಡನ್ ಪೇಷಂಟ್ಗಳನ್ನ ಬೆಡ್ ಮೇಲೆ ಇಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವರಲ್ಲಿ ಸಾಮಾನ್ಯವಾಗಿ ಏನು ಸಮಸ್ಯೆ ಆಗುತ್ತೆ ಅಂದರೆ ಬೆಡ್ ಸೋರ್ಸ್ ಆಗೋಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಅಂದರೆ ಬೆನ್ನ ಇದರಲ್ಲಿ ಗಾಯ ಆಗುವಂಥ ಸಮಸ್ಯೆ ಇರುತ್ತೆ. ಮತ್ತು ಇನ್ನೊಂದು, ಬೆಡ್ ರಿಡನ್ ಪೇಷಂಟ್ಸ್ಗಳು ಅವರ ಮೂಳೆಯಲ್ಲಿ ಬೋನ್ಸಲ್ಲಿ ಕ್ಯಾಲ್ಸಿಯಂ ಏನಿರುತ್ತೋ ಅದು ಬೇಗನೆ ಅದು ಅವ್ರ ಮೂಮೆಂಟ್ ಕಡಿಮೆ ಆದಾಗ ಅಥವಾ ಅವರು ಮಲಗೆ ಇದ್ದಾಗ ಅವರು ಚಲನೆ ನಿಂತಾಗ ಏನಾಗುತ್ತೆ, ಆ ಡಿಮಿನರಲೈಸೇಷನ್ ಅಂತ ಹೇಳ್ತೀವಿ ಅದಕ್ಕೆ. ಅಂದರೆ ಮೂಳೆಯಿಂದ ಕ್ಯಾಲ್ಸಿಯಮ್ಮು ಅವರು ಅದಕ್ಕೆ ಹೇಳ್ತಾರೆ ಬೆಡ್ ರಿಡನ್ ಪೇಷಂಟ್ಸ್ ವಿಲ್ ಪಾಸ್ ದೇರ್ ಬೋನ್ಸ್ ಇನ್ ದೇರ್ ಯೂರಿನ್ಸ್ ಅಂತ. ಮೂಳೆನೇ ಅವ್ರು ಯೂರಿನಲ್ಲಿ ಪಾಸ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ಬಹಳ ವೀಕ್ ಆಗಿಬಿಡ್ತಾರೆ. ಆದಷ್ಟು ಬೇಗ ಅವರಿಗೆ ನಾವು ಎದ್ದು ನಡೆಯೋ ರೀತಿ ಮಾಡಬೇಕಾಗತ್ತೆ. ಸೊ ಇದು ಬಹಳ ಮುಖ್ಯವಾಗಿ ಏನಂತಂದರೆ ಬೆಡ್ ರಿಡನ್ ಪೇಷಂಟ್ಸ್ಗಳಲ್ಲಿ ಸಾಮಾನ್ಯವಾಗಿ ಬೆಡ್ ಸೋರ್ ಸಾಮಾನ್ಯವಾಗಿ ಆಗುತ್ತೆ. ಎರಡನೇದು ಈ ರೀತಿ ಅದೇ ಮೂಳೆಗಳು ಕೂಡ ಬಹಳ ವೀಕ್ ಆಗೋ ಸಾಧ್ಯತೆ ಇರುತ್ತೆ. ಆದಷ್ಟು ಬೇಗ ಅವ್ರಿಗೆ ಕೇರ್ ಕೊಟ್ಟು ನಡೆಯೋ ರೀತಿ ಮಾಡಬೇಕು. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ನೀವು, ಓಲ್ಡ್ ಏಜ್ ಹೋಮ್ಗೂ ಮತ್ತು ಈ ಥರ ನಮ್ಮ ಸೆಂಟ್ರ್ಗೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಸೊ ಮೇಯ್ನ್ ವ್ಯತ್ಯಾಸ ಏನಂತಂದರೆ ಓಲ್ಡ್ ಏಜ್ ಹೋಮ್ಗಳಲ್ಲಿ ಪೇಷಂಟ್ಗಳನ್ನು ಅಲ್ಲಿ ಯಾರು ಓಲ್ಡ್ ಏಜ್ ಹೋಮಲ್ಲಿ ಇಡ್ತಾರೋ, ಸೊ ಸಾಮಾನ್ಯವಾಗಿ ಅವರನ್ನು ಒಂದೇ ರೂಮಲ್ಲಿ ಇಡ್ತಾರೆ. ಮತ್ತು ಅವ್ರಿಗೆ ಆರೈಕೆ ಏನು ಬೇಕು ಅಂದರೆ ಮಾತ್ರೆಗಳಾಗಿರ್ಬೋದು, ಸಣ್ಣ ಪುಟ್ಟ ಹುಷಾರು ತಪ್ಪಿದಾಗ, ಸೊ ಅದು ಅಲ್ಲಿ ಸಿಗೋದಿಲ್ಲ ಓಲ್ಡ್ ಏಜ್ ಹೋಮಲ್ಲಿ. ಮತ್ತು ಅಲ್ಲಿ ಒಂದು ರೀತಿಯಾದಂತಹ ಮಾನಸಿಕವಾದಂಥ ಅವ್ರಿಗೆ ನೋಡ್ಕೊಳ್ತಾರೆ ಯಾರೋ ಇದ್ದಾರೆ, ಅಥವಾ ಅವ್ರಿಗೊಂದು ಸಾಮಾನ್ಯವಾಗಿ ಆ ವಯಸ್ಸಿನಲ್ಲಿ ಏನಾಗುತ್ತೆ ಅಂದರೆ ನನಗೇನಾದ್ರು ಹೆಚ್ಚು ಕಡಿಮೆ ಆದರೆ ಸಾಮಾನ್ಯವಾಗಿ ಆರೋಗ್ಯದ ವೈಪರೀತ್ಯಗಳು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹ ಸಮಯ ಅದು. ಸೊ ಆ ಸಮಯದಲ್ಲಿ ಆಸ್ಪತ್ರೆ ಸೆಟಪ್ ಏನಿರುತ್ತೋ, ವೈದ್ಯಕೀಯ ಒಂದು ಸೆಟಪ್ ಇದ್ದಾಗ ಸೌಲಭ್ಯ ಇದ್ದಾಗ ಏನಾಗುತ್ತೆ, ಅವರಲ್ಲಿ ಹೆಚ್ಚು ಕಾನ್ಫಿಡೆನ್ಸ್ ಬರುತ್ತೆ, ಅವ್ರಿಗೊಂದು ರೀತಿ ಧೈರ್ಯ ಬರುತ್ತೆ. ನಮ್ಮನ್ನ ಏನಾದ್ರು ಆದ್ರೆ ಮಾತ್ರೆ ಕೊಡ್ತಾರೆ, ಡಾಕ್ಟರ್ಸ್ ಬರ್ತಾರೆ, ನೋಡ್ತಾರೆ, ಇಮಿಡಿಯೇಟ್ ಕೇರ್ ಇರುತ್ತೆ ಅಂತ ಆ ಧೈರ್ಯ ಅತಿ ಹೆಚ್ಚಾಗಿ ಇರುತ್ತೆ. ಮತ್ತೆ ಸಾಮಾನ್ಯವಾಗಿ ಇತ್ತೀಚೆಗೆ ನಾವು ಗಮನಿಸ್ತಿರೋದೇನಂತಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತಂದ್ರೆ ಈ ಡಯಾಬಿಟಿಸ್ ಆಗಿರ್ಬೋದು, ಅಥವಾ ಹಾರ್ಟ್ ರಿಲೇಟೆಡ್ ಡಿಸೀಸ್ ಆಗಿರ್ಬೋದು, ಅಥವಾ ಬ್ಲಡ್ ಪ್ರೆಷರ್ ರಿಲೇಟೆಡ್ ಡಿಸೀಸ್ ಆಗಿರ್ಬೋದು, ಈ ಕಾಯಿಲೆಗಳು ಹೊರಗಿನಿಂದ ಕಾಣೋದಿಲ್ಲ, ಯಾವುದೇ ರೀತಿ ಸಿಂಪ್ಟಮ್ಸ್ ಅನ್ನು ಕೊಡೋದಿಲ್ಲ, ಒಳಗಡೆ ಇರುತ್ತೆ ಅದು. ಸೊ ಅದಕ್ಕೆ ಮಾನಿಟರಿಂಗ್ ಬಹಳ ಇಂಪಾರ್ಟೆಂಟ್. BP ಚೆಕ್ ಮಾಡೋದು ರೆಗ್ಯುಲರ್ ಆಗಿ. ಈಗ ಕೆಲವ್ರಿಗೆಲ್ಲ ಬಹಳ ಜಾಸ್ತಿ ಇರುತ್ತೆ BP, ಅವ್ರು ನಾರ್ಮಲ್ ಓಡಾಡ್ಕೊಂಡಿರ್ತಾರೆ, ಗೊತ್ತೇ ಆಗಲ್ಲ. ಯಾವತ್ತೋ ಒಂದಿನ ಸ್ಟ್ರೋಕ್ ಆಗುತ್ತೆ, ಸ್ಟ್ರೋಕ್ ಆದಾಗ ಅಷ್ಟೇ ಇವರಿಗೆ BP ಜಾಸ್ತಿ ಇತ್ತು, ಅದರಿಂದ ಸ್ಟ್ರೋಕ್ ಆಗಿದೆ ಅಂತ ಹೇಳ್ತೀವಿ. ಅಥವಾ ಕೆಲವರಿಗೆ ಶುಗರ್ ತುಂಬಾನೇ ಅನ್ಕಂಟ್ರೋಲ್ ಡಯಾಬಿಟಿಸ್ ಇರುತ್ತೆ. ಸೊ ಗೊತ್ತಿಲ್ದಂಗೆ ಅದು ರಿನಲ್ ಅಥವಾ ರೆಟಿನಲ್ ಡ್ಯಾಮೇಜಸ್ ಆಗ್ತಾ ಇರುತ್ತೆ, ಹಾರ್ಟ್ ಸಮಸ್ಯೆ ಆಗ್ತಾ ಇರುತ್ತೆ, ಅದು ಕಂಡುಹಿಡಿಯೋಕೆ ಆಗಲ್ಲ, ಗೊತ್ತಾಗಲ್ಲ. ಸೊ ಇದೆಲ್ಲ ಮಿಸ್ ಮಾಡ್ಕೊಳ್ತೀವಿ. ಹಾರ್ಟ್ ಇಶ್ಯೂಸ್ ಇರುತ್ತೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಅವ್ರಿಗೆ ಮೆಡಿಸಿನ್ಸ್ ತಗೊಳ್ತಿರ್ತಿಲ್ಲ ಅಥವಾ ಫಾಲೋ ಅಪ್ ಮಾಡಿರಲ್ಲ ಕರೆಕ್ಟ್ ಆಗಿ. ಸೊ ಈ ರೀತಿಯಾದ ಸಮಸ್ಯೆಗಳೆಲ್ಲ ಕೂಡ ಅಂದ್ರೆ ನಿಮ್ಮಲ್ಲಿ ಏನಂತಂದ್ರೆ ಪ್ರತಿದಿನ ರೋಗಿಗಳನ್ನ ಮಾನಿಟರಿಂಗ್ ಮಾಡ್ತೀವಿ, ಶುಗರ್ ಚೆಕ್ ಮಾಡ್ತೀವಿ, BP ಚೆಕ್ ಮಾಡ್ತೀವಿ. ಮತ್ತೆ ಅವ್ರಿಗೇನಾದ್ರು, ಮತ್ತೆ ಇನ್ನೊಂದೇನಂತಂದ್ರೆ ನಾವು ಹಾಸ್ಪಿಟಲ್ಗಳಿಂದ ಸ್ಪೆಷಲಿಸ್ಟ್, ಸೂಪರ್ ಸ್ಪೆಷಾಲಿಟಿ ಅಥವಾ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿಗೆ ರೆಫರ್ ಮಾಡ್ತೀವಿ, ಅಲ್ಲಿಂದ ಕಳಿಸ್ತೀವಿ. ಈಗ ಯಾವುದೇ ಒಂದು ಪೇಷಂಟ್ಗೆ ಏನಾದ್ರು ಸಮಸ್ಯೆ ಇದ್ದಾಗ ಅಲ್ಲೇ ನಿಯರ್ ಬೈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕಳಿಸಿ ಅಲ್ಲಿ ಅವ್ರಿಗೆ ಕನ್ಸಲ್ಟೇಷನ್ ಕೊಡಿಸಿ
ಅಲ್ಲಿಂದ ಅಲ್ಲಿ ಏನು ಅಡ್ವೈಸ್ ಇರುತ್ತೋ ಆ ಅಡ್ವೈಸನ್ನು ಫಾಲೋ ಮಾಡ್ತಾರೆ. ಇದು ಬಹಳ ಒಂದು ಅಡ್ವಾಂಟೇಜ್ ಅಂತ ಅನ್ಬೋದು. ಯಾಕಂದರೆ ಇವತ್ತಿನ ದಿನ ಅವ್ರಿಗೆ ಕಿಡ್ನಿ ರಿಲೇಟೆಡ್ ಸಮಸ್ಯೆ ಇರ್ಬೋದು ಅಥವಾ ಕಾರ್ಡಿಯಾಕ್ ಇಶ್ಯೂಸ್ ಇದ್ದರೆ, ಸೊ ಕಾರ್ಡಿಯಾಲಿಸ್ಟ್ ಹತ್ರ ನಾವು ಡೈರೆಕ್ಟ್ ಕನ್ಸಲ್ಟೇಷನ್ ಮಾಡಿಸಿ ಅವ್ರಿಗೆ ಏನು ಮೆಡಿಸಿನ್ ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೋ ಆ ಮೆಡಿಸಿನ್ಸನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡುವಂಥ. ಒಂದು ಸಣ್ಣ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಹೀಗೆ ನೋಡ್ತಾರೆ ನಿಮ್ಮ ನೆಚ್ಚಿನ ಸಿ ಮೈಸೂರು ವಾಹಿನಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಜೆ ಹೆಲ್ತ್ ಕೇರ್ ಅಂಡ್ ಸೊಲ್ಯೂಷನ್ಸ್ ನ ಮೆಡಿಕಲ್ ಆಫೀಸರ್ ಆದಂತಹ ಡಾಕ್ಟರ್ ಆನಂದ್ ಅವರು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು. ಹೀಗೆ ಮುಂದುವರೆದು ಅವ್ರನ್ನ ಮಾತಾಡಿಸ್ತಾ ಹೋದ್ರೆ, ಸರ್ ಇವಾಗ ಬೆಡ್ ರಿಡನ್ ಪೇಷಂಟ್ಸ್ಗಳನ್ನ ಮನೆಯಲ್ಲಿ ನೋಡ್ಕೊಳಕ್ ಆಗಲ್ಲ ಅಂತ ಸಾಕಷ್ಟು ಜನ ಕೇರ್ ಸೆಂಟರ್ಗಳಿಗೆ ಸೇರಿಸೋದು ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಕೇರ್ ಸೆಂಟರ್ ಇಲ್ಲ ಓಲ್ಡ್ ಏಜ್ ಇವೆರಡರಲ್ಲಿ ತುಂಬಾನೇ ಜಾಸ್ತಿ ಆಗ್ತಿದೆ. ಈಗ ನಿಮ್ಮಲ್ಲಿ ಸೇರಿಸಿದ್ರೆ ಏನೆಲ್ಲ ಫೆಸಿಲಿಟೀಸ್ ಇದೆ, ಅವ್ರಿಗೆ ಏನ್ ಬೆನಿಫಿಟ್ಸ್ ಸರ್? ನಮ್ಮಲ್ಲಿ ಜೆ ಹೆಲ್ತ್ ಸೊಲ್ಯೂಷನ್ಸ್ ಅಲ್ಲಿ ರೆಗ್ಯುಲರ್ ಆಗಿ ಡಾಕ್ಟರ್ಸ್ ವಿಸಿಟ್ಸ್ ಇರುತ್ತೆ. ನಮ್ಮಲ್ಲಿ ಲ್ಯಾಬ್ ಇದೆ ಮತ್ತು ಫಾರ್ಮಸಿ ಇದೆ. ಮತ್ತು ನಮ್ಮಲ್ಲಿ ನರ್ಸಿಂಗ್ ಸ್ಟಾಫ್ ಕೂಡ ಬಹಳ ಚೆನ್ನಾಗಿ ಇದೆ. ಮತ್ತು ನಾವು ಸಪ್ರೇಟ್ ಕಿಚನ್ ಇರೋದ್ರಿಂದ ನಮಗೆ ಅವ್ರಿಗೆ ಆರೋಗ್ಯಕ್ಕೆ ಯಾವ ರೀತಿ ಡಯಟ್ ಬೇಕು, ಆಹಾರ ಯಾವ ರೀತಿ ಬೇಕು ಅದು ಕೂಡ ನಾವೇ ಅದನ್ನು ಮಾನಿಟರ್ ಮಾಡ್ತೀವಿ. ಸೊ ನಾನು ಆಗಲೇ ಹೇಳ್ದಂಗೆ ಓಲ್ಡ್ ಏಜ್ ಹೋಮ್ಸಲ್ಲಿ ಸೊ ಈ ರೀತಿ ಅವ್ರಿಗೆ ಸಮಸ್ಯೆ ಕಾಯಿಲೆಗಳು ಅಥವಾ ಏನಾದರೂ ಅವ್ರಿಗೆ ಸಮಸ್ಯೆಗಳಿದ್ದರೆ, ನಾನು ಆಗಲೇ ಹೇಳ್ದಂಗೆ ಒಂದು ಕ್ರಾನಿಕ್ ನಾನ್ ಕಮ್ಯುನಿಕಬಲ್ ಡಿಸೀಸ್, ಅದು ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು ಅಥವಾ ಹಾರ್ಟ್ ರಿಲೇಟೆಡ್ ಡಿಸೀಸ್ ಆಗಿರ್ಬೋದು. ಸೊ ಇವುಗಳನ್ನು ಮಾನಿಟರ್ ಮಾಡೋದು ಕಷ್ಟ ಓಲ್ಡ್ ಏಜ್ ಹೋಮ್ಗಳಲ್ಲಿ. ಸೊ ಈ ರೀತಿ ನಮ್ಮ ಹಾಸ್ಪಿಟಲ್ ಸೆಂಟರ್ಗಳಲ್ಲಿ ಇರೋದ್ರಿಂದ ಅದೆಲ್ಲ ಕೂಡ ಪ್ರತಿದಿನ ಅದನ್ನು ಚೆಕಪ್ ಮಾಡಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅವರ ಆರೋಗ್ಯವನ್ನು ಕಾಪಾಡ್ಬೋದು ಮತ್ತು ಅವ್ರಿಗೆ ಒಂದು ಧೈರ್ಯವನ್ನು ತುಂಬೋದು. ಈಗ ನಿಮ್ಮಲ್ಲಿ ಸರ್ ಒಬ್ಬೊಬ್ರು ಒಂದೊಂದು ಪ್ರಾಬ್ಲಮ್ ಇಂದ ಬಂದು ಜಾಯಿನ್ ಆಗಿರ್ತಾರೆ, ಅಂಥವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ಸರ್? ಎಲ್ಲ ಥರ ಫೆಸಿಲಿಟೀಸು ಇದೆಯಾ ನಿಮ್ಮಲ್ಲಿ? ನಮ್ಮಲ್ಲಿ ಇಲ್ಲಿವರೆಗೆ ನಾವು ನೋಡಿದ ಹಾಗೆ ಒಂದು ಪೋಸ್ಟ್ ಆಂಪುಟೇಷನ್ ಅಂದರೆ ಒಂದು ರೀಸೆಂಟಾಗಿ ಒಂದು ಪೇಷಂಟ್ ಬಂದಿದ್ದರು, ಅವ್ರಿಗೆ ಗ್ಯಾಂಗ್ರೀನ್ ಆಗಿ ಕಾಲನ್ನು ಕಟ್ ಮಾಡಿದರು. ಸೊ ಅವ್ರನ್ನ ತಂದು ಅಡ್ಮಿಟ್ ಮಾಡಿದರು. ಸೊ ಅದಾದಮೇಲೆ ಒಬ್ಬರಿಗೆ ಸ್ಟ್ರೋಕ್ ಆಗಿತ್ತು ಒಂದು ಪೇಷಂಟ್ಗೆ, ಇನ್ನೊಬ್ಬರು ಎಂಡ್ ಸ್ಟೇಜ್ ಡಿಸೀಸ್, ಅವ್ರಿಗೆ ಮೆಲಿಗ್ನೆನ್ಸಿ ಅಥವಾ ಕ್ಯಾನ್ಸರ್ ಬಂದು ಕೀಮೋಥೆರಪಿ ತೊಗೊಂಡು ಇನ್ನು ಅವ್ರಿಗೆ 4th ಸ್ಟೇಜ್ ಇತ್ತು. ಸೊ ಅವರು ಬದುಕೋದಿಲ್ಲ ಅಂತೇಳಿ ತಂದು ಇಟ್ಟಿದ್ರು. ಮತ್ತು ಈಗ ಕೆಲವರಿಗೆ ಅಲ್ಝೀಮರ್ಸ್ ಡಿಸೀಸು ಮತ್ತು ಪಾರ್ಕಿನ್ಸನ್ಸ್ ಡಿಸೀಸು, ಸೊ ಈ ರೀತಿಯಾದಂಥ ಪೇಷಂಟ್ಗಳು ಕೂಡ ನಮ್ಮಲ್ಲಿದ್ದಾರೆ. ಮತ್ತು ಕೆಲವು ಪೇಷಂಟ್ಗಳು ಕ್ರಾನಿಕ್ ಡಯಾಬಿಟೀಸ್ ಅಥವಾ ಹೈಪರ್ ಟೆನ್ಷನ್ನು, ಸೊ ಮನೆಯಲ್ಲಿ ನೋಡ್ಕೊಳಕ್ಕಾಗೋದಿಲ್ಲ, ಅವ್ರು ಯಾರೂ ಇಲ್ಲ ಮನೆಯಲ್ಲಿ ಅಂತ ಪೇಷಂಟು ಕೂಡ ನಮ್ಮಲ್ಲಿದ್ದಾರೆ. ಸರ್ ಈಗ ನಂದು ಒಂದು ಪರ್ಸನಲ್, ಈಗ 3 years ಇಂದ ವರ್ಕ್ ಮಾಡ್ತಿದ್ದೀರಾ, ನಿಮಗೆ ತುಂಬ ಚಾಲೆಂಜಿಂಗ್, ಈಗ ಎಲ್ಲ ಪೇಷಂಟ್ಸ್ಗಳು ಚಾಲೆಂಜಿಂಗ್ ಅಂತಾನೆ, ತುಂಬ ಚಾಲೆಂಜಿಂಗ್ ಅಂತ ಅನ್ನೋ ಒಂದು ಪೇಷಂಟ್ ಯಾವುದಿತ್ತು ಸರ್? ಒಂದು ಪೇಷಂಟ್ ಪ್ರಮೀಳಾ ಅಂತೇಳಿ ಅಜ್ಜಿ, ಆಕೆಗೆ ಒಂದು 90 ವರ್ಷದ ಮೇಲೆ ಆಗಿತ್ತು. ಸೊ ಅವ್ರ ಮಕ್ಕಳು ಯಾರೂ ಇಲ್ಲಿ ಇರಲಿಲ್ಲ, ಎಲ್ಲ US ಅಲ್ಲಿ ಸೆಟ್ಲ್ ಆಗಿದ್ದರು. ಸೊ ಅವರು ನಮ್ಮ ಹತ್ರ ಬಂದಾಗ ಏನು ಹೇಳಿದ್ರು ಅಂದರೆ, ಸರ್ ತುಂಬ ಏನು ಟ್ರೀಟ್ಮೆಂಟ್ ಕೊಡಬೇಡಿ, ಮೆಡಿಸಿನ್ಸ್ ಏನು ಜಾಸ್ತಿ ಅವ್ರಿಗೆ ಇಂಜೆಕ್ಷನ್ಸ್ ಆಗಲಿ ಅಥವಾ ಗ್ಲೂಕೋಸ್ ಆಗೋದಾಗಲಿ ಅಂದರೆ ಪೇನ್ಫುಲ್, ಅಂದರೆ ಅವ್ರಿಗೆ ದೇಹಕ್ಕೆ ನೋವಾಗೋವಂಥದ್ದು ಏನು ಮಾಡಬೇಡಿ, ಅವ್ರು ಬದುಕೋಷ್ಟು ದಿನ ಬದುಕಲಿ ಅಂತೇಳಿ ನಮಗೆ ಅಡ್ಮಿಟ್ ಮಾಡಿದರು. ನಮ್ಮಲ್ಲಿ ಅವರು 3 ವರ್ಷ ಇದ್ದರು. ಒಂದು 15-20 ಅಥವಾ 1 ತಿಂಗಳು 2 ತಿಂಗಳಿಗೆ ಅಂತ ಅವರು ಕರ್ಕೊಂಡು ಬಂದು ನಮ್ಮ ಅಡ್ಮಿಟ್ ಮಾಡೋದಂಥ ಕೇಸ್ ಅದು. 3 ವರ್ಷ ಇದ್ರು, ನಮ್ಮ ಹೆಲ್ತಿ ಆಗಿದ್ರು. ಸೊ ಅವ್ರಿಗೆ ಸ್ವಲ್ಪ ಮೆಮೊರಿ ಪವರ್ ಕಡಿಮೆ ಆಗಿತ್ತು, ಹೋಗ್ತಾ ರೆಕಗ್ನಿಷನ್ ಅಂದರೆ ಹೆಸರುಗಳು ರೆಕಗ್ನೈಸ್ ಮಾಡ್ತಿರಲಿಲ್ಲ. 3 ವರ್ಷ ಇದ್ರು ನಮ್ಮಲ್ಲಿ. ಅದೊಂದು ನನಗೆ ಬಹಳ ಸಂತೋಷ ಕೊಟ್ಟಂಥ ಒಂದು ವಿಷಯ. ಮತ್ತು ಅದೊಂದು ರೀತಿ ಚಾಲೆಂಜಿಂಗ್ ಕೂಡ ಇತ್ತು. ಬಹಳ ಅವ್ರಿಗೆ ವಯಸ್ಸಾಗಿತ್ತು ಮತ್ತು ಬೆಡ್ ರಿಡನ್ ಆಗಿದ್ರು ಅವರು. ಓಕೆ, ಇಷ್ಟು ವರ್ಷದಲ್ಲಿ ಯಾರಾದರೂ ಒಬ್ರು ಪೇಷಂಟ್ ಈಗ ನಿಮ್ಮ ಜೆ ಹೆಲ್ತ್ ಕೇರ್ ಅಂಡ್ ಸೊಲ್ಯೂಷನ್ಸ್ಗೆ ಬಂದು ರಿಕವರ್ ಆಗಿ ಹೋಗಿರ್ತಾರೆ, 3 years ಅಲ್ಲಿ ತುಂಬ ಪೇಷಂಟ್ಸ್ಗಳು ಹೋಗಿರ್ತಾರೆ, ನಿಮಗೆ ಯಾವುದಾದ್ರೂ ತುಂಬ ಫೇವ್ರೆಟ್ ಪೇಷಂಟ್ಸ್ ನೇಮ್ ಅಂತ ಯಾವುದಾದ್ರೂ ಇದೆಯಾ? ಯಾಕೆ? ನನ್ನ ಸ್ನೇಹಿತರೊಬ್ಬರು ಅವರ ತಾಯಿನ ಅಡ್ಮಿಟ್ ಮಾಡಿದರು. ಸೊ ಅವರು ಸ್ವಲ್ಪ ಗಾಯಗಳಾಗಿತ್ತು, ಬಿದ್ದು ಮಲ್ಟಿಪಲ್ ಇಂಜುರೀಸ್ ಆಗಿತ್ತು, ಫ್ರ್ಯಾಕ್ಚರ್ಸ್ ಆಗಿತ್ತು ಅವ್ರಿಗೆ. ಅವರು ಬಂದು ಒಂದು 2-3 ತಿಂಗಳಿದ್ದರು ಹಾಸ್ಪಿಟ್ಲಲ್ಲಿ, ಅವರು ವಾಸಿಯಾಗಿ ಹೋದರು. ಸೊ ಅದು ಬಹಳ ನನಗೆ ಖುಷಿ ಕೊಟ್ಟಂಥ ಇದು. ಮತ್ತು ನನಗೆ ಜೆ ಹೆಲ್ತ್ ಕೇರ್ ಅಥವಾ ಜೆ ಸೊಲ್ಯೂಷನ್ಸಲ್ಲಿ ಅಥವಾ ಈ ರೀತಿ ಪ್ಯಾಲಿಯೇಟಿವ್ ಅಥವಾ ಓಲ್ಡ್ ಏಜ್ ಕೇರ್ ಸೆಂಟರ್ಸಲ್ಲಿ ನನಗೆ ಬಹಳ ಖುಷಿ ಆಗೋದೇನಂತಂದರೆ,
ಸೊ ಪ್ರತಿಯೊಂದು ಮನೆಯಲ್ಲೂ ಕೂಡ ಯಾರಾದರೂ ಈ ರೀತಿ ಪೇಷಂಟ್ಸ್ ಇದ್ದಾಗ ಅವರಿಗೆ ಒಂದು ಡೈಲೆಮಾ ಅಥವಾ ಒಂದು ಕನ್ಫ್ಯೂಷನ್ ಕಾಡ್ತಾ ಇರುತ್ತೆ. ಏನಂತಂದರೆ ಏನು ಮಾಡಬೇಕು, ನಾವು ಆಪ್ರೇಷನ್ ಮಾಡಿಸ್ಬೇಕಾ ಬೇಡವಾ, ಟ್ರೀಟ್ಮೆಂಟ್ ಕೊಡಬೇಕಾ ಬೇಡವಾ, ಇನ್ನೆಷ್ಟು ದಿನ ಉಳಿತಾರೆ, ಮಾತ್ರೆ ಕೊಟ್ಟರೆ ಅಥವಾ ಟ್ರೀಟ್ಮೆಂಟ್ ಕೊಟ್ಟರೆ ಉಳಿತಾರಾ ಅಥವಾ ಉಳಿಯಲ್ವಾ, ಅಥವಾ ನಾವು ಟ್ರೀಟ್ಮೆಂಟ್ ಕೊಡಬೇಕಾ ಕೊಡಬಾರ್ದಾ ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿರ್ತಾರೆ. ಅಂದರೆ ಇಟ್ಸ್ ಮೋಸ್ಟ್ ಕನ್ಫ್ಯೂಷನ್ ಅದು ನನಗನ್ಸುತ್ತೆ. ಯಾಕಂದರೆ ಏನು ಕ್ಲಾರಿಟಿ ಇರೋದಿಲ್ಲ. ಈಗ ಅವರು ಇನ್ನು ಎಷ್ಟು ವರ್ಷ ಬದುಕ್ತಾರೆ ಅಥವಾ ಎಷ್ಟು ಆರೋಗ್ಯವಾಗಿರುತ್ತೆ, ಈ ಆರೋಗ್ಯ ವಾಸಿ ಆಗುತ್ತಾ, ಯಾಕಂದರೆ ಅವರು ತುಂಬ ವಯಸ್ಸಾಗಿದೆ, ಈ ಮಾತ್ರೆ ಕೊಟ್ಟರೆ ಅವ್ರಿಗೆ ಬೇರೆ ಏನಾದರೂ ಅಂಗಗಳಿಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತಾ, ಅಥವಾ ಈ ಆಪ್ರೇಷನ್ ಮಾಡಿಸಿದ್ರೆ ಅವರು ಉಳಿಯೋ ಸಾಧ್ಯತೆ ಇರುತ್ತಾ, ಅಥವಾ ರಿಕವರ್ ಆದರೂ ಎಷ್ಟು ವರ್ಷ ಬದುಕಿರ್ತಾರೆ, ಎಷ್ಟು ವರ್ಷ ಕ್ವಾಲಿಟಿ ಲೈಫ್ ಇರುತ್ತೆ, ಈ ರೀತಿಯಾದಂಥ ಬಹಳ ಪ್ರಶ್ನೆಗಳು ಅವರ ಮಕ್ಕಳಲ್ಲಿ ಅಥವಾ ಮೊಮ್ಮಕ್ಕಳಲ್ಲಿ ಕಾಡುವಂಥ ಸಾಧ್ಯತೆ ತುಂಬ ಜಾಸ್ತಿ. ಸೊ ಇದೊಂದು ರೀತಿ ದೊಡ್ಡ ಡೈಲೆಮಾ, ಒಬ್ಬರಿಗೆ ಇಬ್ಬರಿಗೆ ಅಂತಲ್ಲ, ಇದು ಪ್ರಪಂಚದಿಂದ ಎಲ್ಲರೂ ಕೂಡ ಒಂದು ದೊಡ್ಡ ಪ್ರಶ್ನೆ. ಸೊ ನಾನು ಏನು ಹೇಳೋದಂತಂದರೆ, ಮನೆಯಲ್ಲಿ ಆ ಪೇಷಂಟ್ಗಳನ್ನು ಆರೈಕೆ ಮಾಡೋದಕ್ಕಿಂತ ಅಥವಾ ಯಾವುದೋ ಒಂದು ಓಲ್ಡ್ ಏಜ್ ಹೋಮ್ಸ್ನಲ್ಲಿ ತೊಗೊಂಡೋಗಿ ಸೇರಿಸೋದಕ್ಕಿಂತ ಈ ರೀತಿಯಾದಂಥ ಒಂದು ಹಾಸ್ಪಿಟಲ್ ಸೆಟಪ್ ಇರೋದ್ರಿಂದ ಇಲ್ಲಿ ಒಂದು ರೀತಿ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ, ಮತ್ತು ಫಾಲೋಅಪ್ ಕೂಡ ಡಾಕ್ಟರ್ಸಿಂದ ಫಾಲೋಅಪ್ ಕೂಡ ಆಗುತ್ತೆ, ಒಂದು ಕಂಟಿನ್ಯೂಟಿ ಇರುತ್ತೆ. ಸೊ ಈಗ ಒಬ್ಬರು ಏನೇ ಸಮಸ್ಯೆ ಆ ಏಜಲ್ಲಿ, ಆ ಒಂದು ಕೊನೆ ಗಳಿಗೆಗಳಲ್ಲಿ ಯಾವಾಗ ಸಾಯ್ತಾರೆ ಅಥವಾ ಜೀವ ಯಾವಾಗ ಹೋಗುತ್ತೆ ಅಥವಾ ಅವ್ರಿಗೆ ಏನಾಗ್ಬೋದು ಅಂತ ಯಾವುದೂ ಕೂಡ ನೇರವಾಗಿ ಹೇಳಕ್ಕೆ ಬರೋದಿಲ್ಲ. ಇದು ಸಂಪೂರ್ಣವಾಗಿ ಅನಿಶ್ಚಿತ. ಅದು ಆ ಸಮಯವನ್ನು ನಾವು ಹೇಳಕ್ಕೆ ಬರೋದಿಲ್ಲ. ಅದನ್ನು ನಾವು ಡಿಸೈಡ್ ಮಾಡಬಾರ್ದು ಅಥವಾ ಬೇರೆ ಯಾರೂ ಡಿಸೈಡ್ ಮಾಡಬಾರ್ದು, ಅದು ಕಾಲನೇ ಡಿಸೈಡ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ಸೊ ಮತ್ತು ಆರೈಕೆಯಲ್ಲಿ ಮಾತ್ರ ಯಾವುದೇ ರೀತಿ ಕಡಿಮೆ ಆಗ್ಬೋದು. ಯಾಕಂತಂದರೆ ಒಬ್ಬ ಮನುಷ್ಯ ಗೌರವಯುತವಾಗಿ ಬದುಕಿರ್ತಾರೆ. ನನ್ನ ಪೇಷಂಟ್ಗಳು JJ ಹಾಸ್ಪಿಟಲಲ್ಲಿ ನೋಡಿದ ಪೇಷಂಟ್ಗಳಲ್ಲಿ ಎಷ್ಟೊಂದು ಜನ ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥವ್ರು, ಸರ್ವಿಸ್ ಮಾಡಿದಂಥವ್ರು, ಅಥವಾ ಯಾವುದೋ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿ 30 ವರ್ಷ ಸರ್ವಿಸ್ ಮಾಡಿದವರು, ಇನ್ನೊಂದು ಪೇಷಂಟು ಲೈಬ್ರರಿನಾಗಿ ಒಂದು 25 ವರ್ಷ ಸರ್ವಿಸ್ ಮಾಡಿದಂಥವ್ರು, ಕೆಲವರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದು ಬಂದಂಥವ್ರು, ದೊಡ್ಡ ಒಂದು ಬಿಸ್ನೆಸ್ ಮಾಡಿ ಬಂದಂಥ ಪೇಷಂಟ್ಗಳನ್ನ ಗಮನಿಸಿದ್ದೀನಿ. ಸೊ ಏನು ಗೌರವಯುತವಾಗಿ ಅವರು ಬದುಕಿರ್ತಾರೋ ಅದೇ ಗೌರವ ಆ ಕೊನೆ ಒಂದು ಗಳಿಗೆಯಲ್ಲಿ ಅವ್ರಿಗೆ ಸಿಗಬೇಕು. ಅದಕ್ಕೆ ಅರ್ಹರು ಎಲ್ಲರೂ ಕೂಡ. ಹಾಗಾಗಿ ಈ ಥರ ಕೇರ್ ಸೆಂಟರ್ಗಳಲ್ಲಿ ಏನಾಗುತ್ತೆ, ಟ್ರೀಟ್ಮೆಂಟ್ ಚೆನ್ನಾಗಿ ಸಿಗುತ್ತೆ. ಅದರಲ್ಲೂ ಕೂಡ JJ ಹೆಲ್ತ್ ಕೇರಲ್ಲಿ ಏನು ನರ್ಸಿಂಗ್ ಕೇರ್ ಇದೆಯಲ್ಲ, ಅದು ಬಹಳ ಉತ್ಕೃಷ್ಟವಾಗಿದೆ ಅಂತ ನಾನು ನೇರವಾಗಿ ನೋಡಿದ್ದೀನಿ, ಮತ್ತು ನಾನು ಅದನ್ನು ಗಮನಿಸಿದ್ದೀನಿ. ಸೊ ಪೇಷಂಟ್ಗಳಿಗೆ ಆ ಒಂದು ಸ್ಟೇಜಲ್ಲಿ ಮಾತ್ರೆಗಳಿಗಿಂತ ಮೆಡಿಸಿನ್ಗಳಿಗಿಂತ ಜಾಸ್ತಿ ಆರೈಕೆ, ನರ್ಸಿಂಗ್ ಕೇರ್ ಅಂತ ಏನು ಹೇಳ್ತೀವಲ್ಲ, ಅದು ಬಹಳ ಮುಖ್ಯ. ಆ ಒಂದು ಗೌರವವನ್ನು ಅವರು ಕೊಡಬೇಕು, ಆ ಒಂದು ಪ್ರೀತಿಯನ್ನು ಕೊಡಬೇಕು. ಮತ್ತು ಇನ್ನೊಂದು, ಈ ರೀತಿ ಸೆಂಟರ್ಗಳಲ್ಲಿ ನಾನು JJ ಹೆಲ್ತ್ ಕೇರ್ ಅಂತ ಎಕ್ಸಾಂಪಲ್ ತೊಗೊಂಡಾಗ ಏನಾಗುತ್ತೆ, ಅಲ್ಲಿ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾರೆ. ಅಲ್ಲೊಂದು ಟೀಮ್ ಬಿಲ್ಡ್ ಮಾಡ್ತಾರೆ. ಅವರಿಗೆ ಪ್ರತಿದಿನ ಅವರಿಗೆ ಒಂದು ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಮಾಡ್ತಾರೆ. ಮತ್ತು ಅವರವರಲ್ಲೇ ಅಲ್ಲಿ ಒಂದು ಖುಷಿಯಾದಂಥ ವಾತಾವರಣ ಕೂಡ ನಾನು ಗಮನಿಸಿದ್ದೀನಿ. ಯೂಶಲಾಗಿ ಏನಾಗುತ್ತೆ, ಕೊನೆ ಗಳಿಗೆಗಳಲ್ಲಿ ಅದೊಂದು ಬೇಸರ ಅಥವಾ ಬೇಜಾರು ಅದು ಮನಸ್ಸಿಗೆ ಬಹಳ ಹಚ್ಕೊಂಡು ಬಿಡ್ತಾರೆ. ಯಾಕಂದರೆ ನಾವು ಅವ್ರ ಜೊತೆಗಿದ್ವಿ, ಅದು ಮಾಡಿದ್ವಿ, ನಾವು ಹಂಗೆ ಬದುಕಿದ್ವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸ್ಟೋರಿ ಇರುತ್ತೆ, ಅವ್ರದ್ದೇ ಆದಂಥ ಜೀವನದ ಒಂದು ಸ್ಟೋರಿ ಇರುತ್ತೆ. ಆ ಸ್ಟೋರಿಗಳಲ್ಲಿ ಅವರು ಮುಳುಗೋಗಿರ್ತಾರೆ. ಸೊ ಈ ರೀತಿ ಹಾಸ್ಪಿಟ್ಲಲ್ಲಿ ಅಥವಾ ಈ ಥರ ಕಾಯಿಲೆ ಬಂದಾಗ ಏನಾಗುತ್ತೆ, ಅವ್ರಿಗೆ ಒಂದು ರೀತಿ ಅತ್ಯಂತ ಬೇಸರ, ಖಿನ್ನತೆ ಅಂತ ಏನು ಹೇಳ್ತೀವಿ, ಅದು ಜಾಸ್ತಿ ಕಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಅದು ಒಂಟಿತನ ಅನ್ಬೋದು, ಖಿನ್ನತೆ ಅನ್ಬೋದು. ಸೊ ಇಲ್ಲಿ ನಾನು ಗಮನಿಸಿದಂಗೆ JJ ಹೆಲ್ತ್ ಕೇರಲ್ಲಿ ಅದನ್ನು ಮರೆಸೋದಕ್ಕೆ ಅಥವಾ ಅದರಿಂದ ಹೊರಗೆ ತರೋದಕ್ಕೆ ಕೂಡ ಭಾಳ ಪ್ರಯತ್ನವನ್ನು ಮಾಡಲಾಗುತ್ತೆ. ಮಾತಾಡಿಸ್ತಾರೆ, ಬೇರೆ ಬೇರೆ ಅಲ್ಲಿ ಪೇಷಂಟ್ಸ್ಗಳು ಇರ್ತಾರಲ್ಲ ಅವ್ರ ಜೊತೆಗೆಲ್ಲ ಅವರು ಮಾತಾಡ್ಬೋದು. ಮತ್ತು ಕೆಲವು ಗೇಮ್ಸ್ ಆಡಿಸ್ತೀವಿ ನಾವು ಅವ್ರಿಗೆ. ಸೊ ಹಳೆ ಗೇಮ್ಸ್ ಮತ್ತು ಮೂವೀಸ್ ಸೆಷನ್ಸ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಸೆಷನ್ಸ್ ಇರುತ್ತೆ, ಪ್ರಾರ್ಥನೆಯನ್ನು ಮಾಡಿಸ್ತಾರೆ, ಮತ್ತು ಹಬ್ಬಗಳು ಎಲ್ಲ ಆಚರಣೆ ಮಾಡ್ತಾರೆ, ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಮನೆ ರೀತಿ ಕರ್ಕೊಂಡು ಹೋಗ್ತಾರೆ. ಸೊ ಈ ರೀತಿಯೆಲ್ಲ ಒಂದು ವ್ಯವಸ್ಥೆಯನ್ನ ಮನೆಯಲ್ಲಿ ಇದನ್ನ ಕ್ರಿಯೇಟ್ ಮಾಡಕ್ ಬರೋದಿಲ್ಲ. ಮನೆಯಲ್ಲಿ ಅವ್ರಿಗೆ ಆದಂತ ಜನಗಳನ್ನ ಕರ್ಕೊಂಡ್ಬಂದು ಕೂರ್ಸಕ್ಕಾಗಲ್ಲ. ಅವರು ಏಜ್ ಅಲ್ಲಿ ಇರುವಂತವ್ರನ್ನ, ಮಕ್ಕಳಾದ್ರೆ ಹೊರಗಡೆ ಕರ್ಕೊಂಡು ಹೋಗ್ಬೋದು, ಅವ್ರಿಗೆ ಏನಾದರೂ ಕೂಡ ಅವ್ರನ್ನ ಎಂಗೇಜ್ ಮಾಡ್ಬೋದು. ಒಂದು ಸ್ಕೂಲು ಅಥವಾ ಪ್ಲೇ ಹೋಮ್ಸು ಅಥವಾ ನರ್ಸರಿ ಅಥವಾ ಅವ್ರದ್ದೇ ಆದಂಥ ಅವ್ರ ವಯಸ್ಸನ್ನ ಒಂದು ಮಕ್ಕಳ ಜೊತೆ ಬಿಡ್ಬೋದು. ಬಟ್ ಇಲ್ಲಿ ಓಲ್ಡ್ ಏಜ್ ಹೋಮಲ್ಲಿ ಅದೊಂದು ಸೃಷ್ಟಿ ಮಾಡೋಕ್ಕೆ ಮನೇಲಿ ಆಗೋದಿಲ್ಲ. ಸೊ ಈ ರೀತಿ ಸೆಂಟರ್ಗಳಲ್ಲಿ ಖಂಡಿತ ಆಗುತ್ತೆ. ಇಲ್ಲಿ ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಮತ್ತು ಒಂದು ರೀತಿಯ ಆಧ್ಯಾತ್ಮದ ಒಂದು ಟಚ್ ಅನ್ನು ಕೊಡುವಂಥ ಇದರಲ್ಲಿ JJ ಹೆಲ್ತ್ ಮತ್ತು JJ ಹೆಲ್ತ್ ಸೊಲ್ಯೂಷನ್ಸು ಮತ್ತು ಅಲ್ಲಿರುವಂಥ ಮ್ಯಾಥ್ಯೂ, ಏಂಜಲ್ ಮತ್ತು ನರ್ಸಿಂಗ್ ಸ್ಟಾಫು ಇವರೆಲ್ಲ ಬಹಳ ಶ್ರಮ ಪಡ್ತಾ ಇದ್ದಾರೆ. ಯಾಕೆಂತಂದರೆ ಸರ್ವಿಸ್ ಓರಿಯೆಂಟೆಡ್ ಅಥವಾ ನಾವಂತಂದಾಗ ಸರ್ವಿಸ್ ಅಂತ ಬಂದಾಗ, ಆರೈಕೆ ಅಂತ ಬಂದಾಗ ಅಲ್ಲಿ ಬಿಸ್ನೆಸ್ಗಿಂತ ಅಥವಾ ಒಂದು ವ್ಯಾಪಾರ ಅಥವಾ ಹಣಕ್ಕಿಂತ
ಅದೊಂದು ಪ್ರೀತಿ, ಅದೊಂದು ಫೋಕಸ್ ಏನಿದೆಯಲ್ಲ, ಡಿಟರ್ಮಿನೇಷನ್ ಅಂತ ಹೇಳ್ತೀವಿ, ಅದು ಬಹಳ ಮುಖ್ಯ ಆಗುತ್ತೆ. ಅದನ್ನು ನಾನು ಗಮನಿಸಿದ್ದೀನಿ ನಮ್ಮ JJ ಹೆಲ್ತ್ ಕೇರಲ್ಲಿ. ಆ ಒಂದು ಆರೈಕೆ ಅಥವಾ ಆ ಒಂದು ಸರ್ವಿಸ್ ಓರಿಯೆಂಟೆಡ್ ಸರ್ವಿಸ್ ಕೊಡಬೇಕು ಅನ್ನೋ ಒಂದು ಮನೋಭಾವ ಅತಿ ಹೆಚ್ಚಾಗಿದೆ. ಸೊ ಹಾಗಾಗಿ ನಾನು ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದೇನಂತಂದರೆ, ಈ ರೀತಿಯಾದಂತಹ ಪೇಷಂಟ್ಸು ನೀವು ಧೈರ್ಯವಾಗಿ JJ ಹೆಲ್ತ್ ಕೇರ್ ಅಥವಾ JJ ಸೊಲ್ಯೂಷನ್ಸ್ ಪ್ಯಾಲಿಯೇಟಿವ್ ಪೋಸ್ಟ್ ಕೇರ್ ಸೆಂಟರಲ್ಲಿ ಕರ್ಕೊಂಡು ಬರ್ಬೋದು. ಒಳ್ಳೆಯ ಸರ್ವಿಸ್ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಅಂದ್ರೆ ಒಂದು ಪ್ರೀತಿನ ಕೊಟ್ರೆ ಒಬ್ಬ ರೋಗಿನ ಎಷ್ಟು ದಿನವರೆಗೆ ಆದ್ರೂ ನಾವು ಉಳಿಸ್ಕೊಳ್ಬಹುದು ಅಂತ ಓವರ್ ಆಲ್ ಆಗಿ ಹೇಳ್ತೀರಾ. ಪ್ರೀತಿ ಅನ್ನೋದು ಇಂಪಾರ್ಟೆಂಟ್. ಮೆಡಿಸಿನ್ಸ್ ಅಲ್ಲಿ ಆಗ್ತಿರೋದು ಕೆಲವೊಂದ್ಸಲ ಪ್ರೀತಿಯಿಂದ ನಾವು ಒಬ್ಬರಿಗೆ ಪ್ರೀತಿ ತೋರಿಸದೆ ಒಂದು ಒಳ್ಳೆ ರೀತಿ ಆರೈಕೆ ಮಾಡಿದ್ರೆ ಅದು ತುಂಬಾ ಲಾಂಗ್ ಟರ್ಮ್. ಈಗ ಒಂದು 2 months 3 months ಇರೋರು, ನೀವೇ ಹೇಳಿದ್ರೆ 90 years ಇರೋರು 3 years ಬಂದ್ರು ಅಂತ. ಸೊ ಒಂದು ಪ್ರೀತಿ ಅನ್ನೋದು ಮುಖ್ಯ. ಮೆಡಿಸಿನ್ಸ್ ಅಲ್ಲಿ ಆಗದಿರೋದು ಕೆಲವೊಂದು ಟೈಮ್ ಪ್ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಖಂಡಿತ. ಮನುಷ್ಯನಿಗೆ ನಾವು ಈ ಒಂದು ಪ್ರಕೃತಿಯಲ್ಲಿ ಗಮನಿಸಿರೋ ರೀತಿ, ಮನುಷ್ಯನಿಗೆ ಅಥವಾ ಯಾವುದೇ ರೀತಿ ಪ್ರಾಣಿಗೆ ಒಂದು ನಾವು ವ್ಯತ್ಯಾಸವನ್ನು ಏನು ಗಮನಿಸ್ಬೋದು ಅಂತಂದರೆ, ನಮ್ಮಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಚಲನೆ ಇದೆ. ಬೇರೆ ಗಿಡಗಳಿಗೆ ಅಥವಾ ಬೇರೆ ಸಣ್ಣ ಪುಟ್ಟ ಇದಕ್ಕೆ ನೋಡಿದಾಗ ನಮಗೆ ಆ ಚಲನೆ ಇರೋದಿಲ್ಲ, ಆ ಒಂದು ಮೋಟಿವೇಶನ್ ಅಥವಾ ಓಡಾಡೋವಂಥ ಒಂದು ಇದಿರೋದಿಲ್ಲ. ಸೊ ಯಾವುದೇ ವ್ಯಕ್ತಿ, ಅದು ಸಣ್ಣ ಮಗುವಾಗಿರ್ಬೋದು ಅಥವಾ ಮಧ್ಯವಯಸ್ಕರಾಗಿರ್ಬೋದು ಅಥವಾ ವಯಸ್ಸಾದಂಥವ್ರಾಗಿರ್ಬೋದು, ಆ್ಯಕ್ಟಿವ್ ಆಗಿದ್ದಷ್ಟು ಕೂಡ, ಇನ್ವಾಲ್ವ್ಮೆಂಟ್ ಇದ್ದಷ್ಟು ಕೂಡ ಬೆರೆಯೋದ್ರಿಂದ ಆರೋಗ್ಯ ತಂತಾನೇ ಸರಿ ಮಾಡ್ಕೊಳ್ಳುತ್ತೆ. ಅದಕ್ಕೆ ಹರಿಯೋ ನೀರು ಯಾವಾಗಲೂ ಕೂಡ ಅದು ಪರಿಶುದ್ಧವಾಗಿ ಅದನ್ನು ಕಾಪಾಡಿಕೊಳ್ಳುತ್ತೆ. ನಿಂತ ನೀರು ಆದಷ್ಟು ಕೂಡ ಅದು ಆ ಪರಿಶುದ್ಧತೆಯನ್ನು ಹಾಳು ಮಾಡ್ಕೊಂಡ್ಬಿಡುತ್ತೆ. ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಆ ಒಂದು ಮೂಮೆಂಟ್ ಅಥವಾ ಒಂದು ಇನ್ವಾಲ್ವ್ಮೆಂಟ್ ಏನಿದೆಯೋ ಅದು ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳುತ್ತೆ. ನಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡೂ ಕೂಡ ಬಹಳ ಚೆನ್ನಾಗಿರುತ್ತೆ. ಸೊ ಈ ರೀತಿ ಅದೊಂದು ಮೂಮೆಂಟನ್ನು ಆದಷ್ಟು ಬೇಗ ಕ್ರಿಯೇಟ್ ಮಾಡಬೇಕು, ಅಥವಾ ಒಂದು ಇನ್ವಾಲ್ವ್ಮೆಂಟನ್ನು ಎಲ್ಲೇ ಆಗಲಿ. ಈಗ ಮನೆಯಲ್ಲೇ ಇದ್ರು ಬೆಡ್ ರಿಟರ್ನ್ ಪೇಷಂಟ್ಸ್ನ ಒಂದು ಮೂಲೆನಲ್ಲಿ ಇರಿಸ್ತಾರೆ, ಅದ್ರ ಬದಲು ಅವ್ರ ಜೊತೆ ಬೆರೀತಾ ಹೋದ್ರೆ ಸಾಕು, ಬೇಗನೆ ರಿಕವರ್ ಆಗ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ ಸರ್, ಈಗ ಇನ್ನೊಂದೇನಂತಂದ್ರೆ ಹಾಸ್ಪಿಟ್ಲಿಗೆ ಸೇರಿಸಿರ್ತಾರೆ, ಸಾಕಷ್ಟು ಖರ್ಚು ಮಾಡಿರ್ತಾರೆ, ಇನ್ನೇನು ಆಗಲ್ಲ ಮನೆಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ. ಸೊ ಅಂತ ಕೇಸಸ್ ಏನಾದ್ರು ನಿಮಗೆ ಬಂದ್ರೆ ನೀವು ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ತೀರಾ, ಮತ್ತೆ ಯಾವ ತರ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತೀರಾ? ಹೌದು. ಹಾಸ್ಪಿಟಲ್ ಇದ್ದಾಗ ಏನಾಗುತ್ತೆ, ಅಲ್ಲಿ ಖರ್ಚು ಬಹಳ ಜಾಸ್ತಿ ಬರುತ್ತೆ. ಇನ್ ಪೇಷಂಟ್ ಆಗಿರ್ಬೋದು ಅಥವಾ ICU ಪೇಷಂಟ್ಸ್ ಆಗಿರ್ಬೋದು, ಬಹಳ ಖರ್ಚು ಬರುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಈ ಥರ ರೀತಿ ಸೆಂಟರ್ಗಳಲ್ಲಿ ಖರ್ಚು ಅಷ್ಟಾಗಿ ತಗೊಳ್ಳೋದಿಲ್ಲ ನಿಮಗೆ. ಅಲ್ಲಿ ಬೆಡ್ ಚಾರ್ಜಸ್ಸನ್ನು ಕೊಡಬೇಕಾಗತ್ತೆ, ಮತ್ತು ಅಲ್ಲಿ ಕನ್ಸ್ಯೂಮಬಲ್ಸ್ ಅಂತ ಏನು ಹೇಳ್ತೀವಿ ಅಷ್ಟು ಖರ್ಚಾಗುತ್ತೆ. ಅದು ಅಂಡರ್ ಪ್ಯಾಡ್ಸ್ ಆಗಿರ್ಬೋದು ಅಥವಾ ಡೈಪರ್ಸ್ ಆಗಿರ್ಬೋದು, ವೈಪ್ಸು, ಸೊ ಈ ರೀತಿಯಾದ ಖರ್ಚಾಗುತ್ತೆ. ಅವರೊಂದು ಪ್ಯಾಕೇಜಲ್ಲಿ ಮಾಡ್ಕೊಡೋದ್ರಿಂದ ತಗೊಳ್ತೀವಿ ಪೇಷಂಟ್ಸ್ ಆಗುತ್ತೆ. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಸೊ ನಾನು ಕೊನೆಯಲ್ಲಿ ನಮ್ಮ JJ ಹೆಲ್ತ್ ಕೇರ್ ಕಡೆಯಿಂದ ಹೇಳೋದೇನಂತಂದರೆ, ಪ್ರತಿಯೊಬ್ಬ ಮನುಷ್ಯ ಕೂಡ ಆತನಿಗೆ ಏನು ಗೌರವಯುತವಾಗಿ ಅವರು ಒಂದು ಜೀವನವನ್ನು ಸಾಗಿಸಿರ್ತಾರೋ ಅದೇ ಗೌರವ ಕೊನೆಯ ಗಳಿಗೆಯಲ್ಲಿ ಅದು ಎಲ್ರಿಗೂ ದೊರೆಯಂತಾಗಬೇಕು. ಅದು ಯಾವುದೇ ರೀತಿ ಕಾಯಿಲೆಯಿಂದ ಬಳಲ್ತಿದ್ರು ಕೂಡ, ಸೊ ಅದು ಕೊನೆಯ ದಿನಗಳೇನಿದೆ ಅದು ಬಹಳ ಗೌರವಯುತವಾಗಿ ಒಂದು ಪ್ರೀತಿಯಿಂದ, ವಾತ್ಸಲ್ಯದಿಂದ, ಆರೈಕೆಯಿಂದ ಕಳಿಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಅದರಲ್ಲಿ ಈ ನಮ್ಮ ಸೆಂಟರ್ ಏನಿದೆ ಅದು ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ, ಮುಂದೆ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನ್ನಿದೆ. ಎಸ್, ಇಷ್ಟೊತ್ತು ಕೇಳಿದ್ರಲ್ಲ ವೀಕ್ಷಕರೇ, JJ ಹೆಲ್ತ್ ಕೇರ್ ಆ್ಯಂಡ್ ಸೊಲ್ಯೂಷನ್ಸ್ನ ಮೆಡಿಕಲ್ ಆಫೀಸರ್ ಆದಂತಹ ಡಾಕ್ಟರ್ ಆನಂದ್ ಅವರು JJ ಹೆಲ್ತ್ ಕೇರ್ ಆ್ಯಂಡ್ ಸೊಲ್ಯೂಷನ್ಸ್ನಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಅಂತ ತಿಳಿಸಿದ್ರು. ಹಾಗೆ ವಯಸ್ಸಾದವ್ರನ್ನ ಯಾವ ರೀತಿ ಆರೈಕೆ ಮಾಡಬೇಕು, ಇಫ್ ಇನ್ ಕೇಸ್ ನಿಮ್ಮಲ್ಲಿ ಆಗಿಲ್ಲ ಅಂತಂದರೆ JJ ಹೆಲ್ತ್ ಕೇರ್ ಆ್ಯಂಡ್ ಸೊಲ್ಯೂಷನ್ಸ್ಗೆ ಕಲ್ತ್ಕೊಂಡು ಬನ್ನಿ, ನಾವು ಅವ್ರನ್ನ ಪ್ರೀತಿಯಿಂದ ಆರೈಕೆ ಮಾಡ್ತೀವಿ ಅಂತಲೂ ಹೇಳಿದ್ರು. ಜೊತೆಗೆ JJ ಹೆಲ್ತ್ ಕೇರ್ ಆ್ಯಂಡ್ ಸೊಲ್ಯೂಷನ್ಸ್ನಲ್ಲಿ ಯಾವೆಲ್ಲ ಫೆಸಿಲಿಟಿ ಇದೆ ಅಂತ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು ಅಂತಾನೆ ಹೇಳ್ಬೋದು. ಸರ್, ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯನ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್. JJ ಹೆಲ್ತ್ ಕೇರ್ ಸೊಲ್ಯೂಷನ್ಸ್, ವಯೋವೃದ್ಧರ ಆರೈಕೆ ಕೇಂದ್ರ. ವೃದ್ಧರು ಮತ್ತು ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳನ್ನು ಮನೆಯ ವಾತಾವರಣದಂತೆ ಪ್ರೀತಿಯಿಂದ ಆರೈಕೆ ಮತ್ತು ಸೇವಾ ಮನೋಭಾವದಿಂದ ನೋಡಿಕೊಳ್ಳಲಾಗುತ್ತದೆ. ನುರಿತ ತಜ್ಞ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುವುದು. ದಿನದ 24 ಗಂಟೆಗಳು ನರ್ಸಿಂಗ್ ಸೇವೆ, ಲ್ಯಾಬ್ ಫೆಸಿಲಿಟಿ, ಫಿಸಿಯೋಥೆರಪಿ, ಡಯಟಿಷಿಯನ್, ಆಕ್ಸಿಜನ್, ಫಾರ್ಮಸಿ, ಶುಚಿಯಾದ ಊಟದ ವ್ಯವಸ್ಥೆ ಮತ್ತು ಸುಸಜ್ಜಿತ ಕೊಠಡಿಗಳನ್ನು ಒಳಗೊಂಡಿದೆ.
ಇದಲ್ಲದೆ ಯೋಗ, ವ್ಯಾಯಾಮ, ಆಟೋಟ ಚಟುವಟಿಕೆಗಳು, ವಿಶೇಷವಾಗಿ ಎಲ್ಲ ಭಾರತೀಯ ಹಬ್ಬಗಳನ್ನು ಆಚರಿಸಲಾಗುವುದು. ಒಂಟಿತನದಿಂದ ಮುಕ್ತರಾಗಲು ಇಂದೇ ಸಂಪರ್ಕಿಸಿ ಜೆಜೆ ಹೆಲ್ತ್ ಕೇರ್ ಸೊಲ್ಯೂಷನ್ಸ್, ದಟ್ಟಗಳ್ಳಿ 3ನೇ ಹಂತ, ಮೈಸೂರು.